ಅವರ ಮೇಲೆ ಬರದ ಹಾಗೆ, ದೇವರು ಅವರನ್ನು ನಾಶ ಮಾಡದ ಹಾಗೆ ಮೋಶೆಯು ಮಧ್ಯದಲ್ಲಿ ನಿಂತು ವಿಜ್ಞಾಪಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ ಪ್ರೈಸ್ ದಿ ಲಾರ್ಡ್. ಸೊ ಹೀಗೆ ನೋಡುವಾಗ ಸಮಯಕ್ಕೆ ಒಂದೊಂದು ಕಾಲ, ಒಂದೊಂದು ಯುಗದಲ್ಲಿ ದೇವರು ಒಬ್ಬೊಬ್ಬರಾದರೂ ಯಾರೋ ಒಬ್ಬರು ಸಿಗ್ತಾ ಇದ್ರು. ಏನಾಗ್ತಿತ್ತು? ಓಕೆ, ಅವರು ದೇಶಕ್ಕಾಗಿ ವಿಜ್ಞಾಪಿಸ್ತಾ ಇದ್ರು. ಆದರೆ ಈ ಎಜೆಕಿಯೇಲ್ ಪ್ರವಾದಿಯ ಸಂದರ್ಭದಲ್ಲಿ ನೋಡುವಾಗ ಯಾರೂ ಇಲ್ಲಂತೆ, ಒಬ್ಬ ಮನುಷ್ಯನು ಸಿಗಲಿಲ್ಲ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎಜೆಕಿಯೇಲ್ ಪ್ರವಾದಿಯು ಈ ಒಂದು ಗ್ರಂಥಗಳನ್ನು ಬರೆಯುವಂಥ ಸಮಯದಲ್ಲಿ ದೇವರು ಅವನ ಮೂಲಕ ಬರೆಸ್ತಾ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಸಿಗಲಿಲ್ಲ. ಐ ಫೌಂಡ್ ನೋ ಮ್ಯಾನ್, ಒಬ್ಬನೂ ಸಿಗಲಿಲ್ಲ. ಓಕೆ ನೋಡಿ, ಆ ದಿನಗಳಲ್ಲಿ ವೈರಿಯು ಓಕೆ ದೇಶದಲ್ಲಿ ಪ್ರವೇಶಿಸಿ ದೇಶವನ್ನು ಹಾನಿ ಮಾಡದ ಹಾಗೆ ಕೋಟೆಗಳು, ಆ ಒಂದು ದೇಶದ ಸುತ್ತಲೂ ಕೋಟೆಗಳನ್ನು ಕಟ್ತಾ ಇದ್ದಾರೆ. ದೊಡ್ಡ ದೊಡ್ಡ ಎತ್ತರವಾದ ಅಗಲವಾದ, ಓಕೆ ಸುಲಭವಾಗಿ ವೈರಿ ಹತ್ತಿ ಒಳಗಡೆ ಪ್ರವೇಶ ಮಾಡದಂತೆ ಕೋಟೆಗಳು ಕಟ್ತಾ ಇದ್ದಾರೆ. ಕೆಲವೊಂದು ಸಲ ಏನಾಗ್ಬಿಡ್ತಿತ್ತಂದ್ರೆ ಓಕೆ ಆ ಗೋಡೆಗಳು ಏನಾಗ್ತಾ ಇತ್ತು, ಬಿರುಕು ಬಿತ್ತು. ಸೊ ಆ ಒಂದು ಕಲ್ಲುಗಳೆಲ್ಲ ಬಿದ್ದು ಹೋಗೋದು. ಸೊ ಸುಲಭವಾಗಿ ಏನಾಗ್ತಿತ್ತು, ವೈರಿಯು ಒಳಗಡೆ ತೂರುವ ಹಾಗೆ ಆ ಸ್ಥಿತಿಯಲ್ಲಿ ಇರ್ತಾ ಇತ್ತು. ಆವಾಗ ಏನು ಮಾಡ್ತಾ ಇದ್ರು, ಸೈನಿಕರು ಏನು ಮಾಡ್ತಾ ಇದ್ರು, ಅಂಥ ಒಡಕಿನ ಸ್ಥಳದಲ್ಲಿ ನಿಂತು ಅವರು ಅವರ ಆಯುಧಗಳನ್ನು ಹಿಡಿದುಕೊಂಡು ವೈರಿಯನ್ನು ಎದುರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆ? ಸೊ ಇವತ್ತಿನ ದಿನದಲ್ಲಿ ಹಲ್ಲೆಲೂಯಾ, ದೇವರಿಗೆ ಲೋಕದ ಬಗ್ಗೆಕ್ಕಿಂತ ಹೆಚ್ಚಾಗಿ ಸಭೆಯ ಬಗ್ಗೆ ಚಿಂತೆ ಇದೆ. ಸಭೆ ಯಾಕೆಂದರೆ ದೇವರು ಆರಿಸಿಕೊಂಡಂಥದ್ದು, ದೇವರು ರಕ್ತ ಸುರಿಸಿ ಬೆಲೆ ಕಟ್ಟಿರುವಂಥದ್ದು ಈ ಸಭೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ ದೇವರು ರಕ್ತ ಸುರಿಸಿ ಕೊಂಡುಕೊಂಡಂಥದ್ದಾಗಿದೆ ಈ ಸಭೆ. ಈ ಸಭೆ ಹಲ್ಲೆಲೂಯಾ, ಈ ಸಭೆ ಇವತ್ತು ಏನಾಗಿದೆ ಅಂತಂದರೆ ಓಕೆ ಒಡಕುಗಳು ಕಾಣ್ತಾ ಇದೆ. ಏನಾಗ್ತಾ ಇದೆ? ಒಡಕುಗಳು ಕಾಣ್ತಾ ಇದೆ. ಎಲ್ಲರೂ ಆ ಒಡಕುಗಳ ಬಗ್ಗೆ ಮಾತಾಡೋರೇ ಆಗಲಿ, ಒಡಕಿನಲ್ಲಿ ನಿಲ್ಲೋರೇ ಆಗಲಿಲ್ಲ. ಹಲ್ಲೆಲೂಯಾ. ಆ ಕಲ್ಲು ಬಿದ್ದೋಗಿದೆ, ಇಲ್ಲಿ ಕಲ್ಲುಗಳು ಬಿದ್ದೋಗಿವೆ, ಇಲ್ಲಿ ಗೋಡೆ ಬಿದ್ದೋಗಿದೆ ಅಂತ ಹೇಳೋರು ಹೊರತು, ಆದರೆ ಯಾರು ಅಲ್ಲಿ ನಿಂತು ಕಾಯುವವರಿಲ್ಲ. ದೇವರ ಪಕ್ಷದಲ್ಲಿ ನಿಂತು ಆ ಗೋಡೆಗಳನ್ನು ಗಟ್ಟಿ ಮಾಡುವವರು ಅಥವಾ ಅದನ್ನು ಕಟ್ಟಿ ತಿರುಗಿ ಮತ್ತೆ ಅದನ್ನು ಬಿಗಿಪಡಿಸುವಂಥವರು ಯಾರೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ದೇವರು ಹುಡುಕುತ್ತಾ ಇದ್ದಾನೆ. ನಿಮಗೆ ನಮಗೆ ಗೊತ್ತಿರಬೇಕು, ನಮಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಆತನು ವಿಜ್ಞಾಪಿಸುತ್ತಾ ಇದ್ದಾನೆ. ಮತ್ತು ನಮ್ಮೊಳಗಡೆ ಪವಿತ್ರಾತ್ಮನು ಓಕೆ ನಮ್ಮ ಅಸಹಾಯಕ ಸ್ಥಿತಿಯನ್ನು ಕಂಡು ಆ ಶಕ್ತಿಯನ್ನು ನೋಡಿ ಆತನು ಏನು ಮಾಡ್ತಾ ಇದ್ದಾನೆ? ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಮಾತಿಂದ ನಗಳಾಟದಿಂದ ಆತನು ಏನು ಮಾಡ್ತಾ ಇದ್ದಾನೆ? ನಮಗಾಗಿ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರು ಮಾಡ್ತಾ ಇದ್ದಾರೆ? ಪವಿತ್ರ ಆತ್ಮನು ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಪ್ರಿಯರೇ, ನಿಮ್ಮ ಕರ್ತವ್ಯ ಏನಂತಂದರೆ, ಏನೋ ಬಿಡು ಆಯಿತು, ನಮ್ಮ ಏಕೆ ರಕ್ಷಣೆ ಹೊಂದಿದ್ವಿ, ಆಯಿತು ಬಿಡು, ಓಕೆ ಚರ್ಚಿಗೆ ಹೋಗಿ ಬಂದ್ವಿ. ಸೊ ಬರೀ ಜಸ್ಟ್ ಧಾರ್ಮಿಕರಾಗಿದ್ದರೆ ಸಾಕಾಗುವುದಿಲ್ಲ. ನಾವು ಓಕೆ ದೇವರ ಮತ್ತು ಮನುಷ್ಯರ, ದೇವರ ಮತ್ತು ಸಭೆಯ ಮಧ್ಯದಲ್ಲಿ ನಿಂತು ಅವರಿಗಾಗಿ ವಿಜ್ಞಾಪನೆ ಮಾಡುವಂಥವರು ನಾವಾಗಬೇಕು. ಅವ್ರ ಮೇಲೆ ಇವ್ರ ಮೇಲೆ ತಪ್ಪುಗಳನ್ನು ಹೇಳ್ತಾ ಹೋದರೆ ಜಾಸ್ತಿ ಸಿಗ್ತದೆ. ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ಅವ್ರು ಹಿಂಗೆ ನೋಡ್ತಾ ಇದ್ದಾರೆ, ಇವ್ರು ಹಿಂಗೆ ನೋಡೋದು. ಸೊ ಇವೆಲ್ಲ ಅದು ನೋಡ್ತಾ ಹೋದ್ರೆ ಎಷ್ಟನ್ನ ನಾವು ಇನ್ನು ಬರ್ಕೊಂಡೋದ್ರೆ ದೊಡ್ಡ ಪಟ್ಟಿ ಆಗ್ತದೆ. ಆದರೆ ನಾವು ಅವರಿಗಾಗಿ ವಿಜ್ಞಾಪನೆ ಮಾಡಬೇಕು. ಅಂಥವರಿಗಾಗಿ ನಾವು ಏನು ಮಾಡಬೇಕು? ಪ್ರಾರ್ಥಿಸಬೇಕು. ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳಬೇಕು. ದೇವರೇ ಹೃದಯಗಳನ್ನು ಬದಲಾಯಿಸು, ದೇವರೇ ಓಕೆ ಅವರ ಜೀವಿತವನ್ನು ಬದಲಾಯಿಸು, ಅವರನ್ನು ಬಲಪಡಿಸು ಅಂತ ಹೇಳ್ಬಿಟ್ಟು ನಾವು ಅವರಿಗಾಗಿ, ಇತರರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ವೈರಿಯಾದ ದುರಾತ್ಮನನ್ನು, ಸೈತಾನನನ್ನು ನಾವೇನು ಮಾಡಬೇಕು? ಎದುರಿಸಿ ಅವನನ್ನು ಬಂಧಿಸಬೇಕು, ಅವನನ್ನು ಕಟ್ಟಿ ಹಾಕಬೇಕು.
ಬಲಿಷ್ಠನನ್ನು ಕಟ್ಟಬೇಕು. ಯಾವನಾದರೂ ಯಾವ ದುರಾತ್ಮವಾದರೂ ಆ ಸಹೋದರ ಸಹೋದರಿಯರ ಜೀವಿತವನ್ನು ಕುಟುಂಬಗಳನ್ನು ಹಾಳು ಮಾಡ್ತಾ ಇದೆಯೋ ಅದನ್ನು ಆ ಬಲಿಷ್ಠನನ್ನು ಏನು ಮಾಡಬೇಕು? ಕಟ್ಟಿ ಹಾಕಬೇಕು. ಅಲ್ಲಲ್ಲಿ ಅವನನ್ನು ಸೆರೆ ಹಿಡಿದು ಕಟ್ಟಿ ಹಾಕಬೇಕು. ಅಲ್ಲಲ್ಲಿ ಮೊದಲನೇ ವೈರಿ ಎಲ್ಲಿಂದ ಪ್ರಾರಂಭ ಆಗ್ತಾನಂದ್ರೆ ನಮ್ಮ ಶರೀರವಾಗಿದೆ. ಅಲ್ಲಲ್ಲಿ ನಮ್ಮ ಶಾರೀರಿಕ ಶರೀರ ಅಂದರೆ ಶರೀರವೇ ಅಲ್ಲ, ಶಾರೀರಿಕವಾದ ಮನಸ್ತತ್ವ, ಶಾರೀರಿಕವಾದ ಮನೋಭಾವನೆ. ಅಲ್ಲೂಯ ಅರ್ಥ ಇದೆಯಾ? ನಾವೆಲ್ಲರೂ ಕೂಡ ಶಾರೀರಿಕ ಮನೋಭಾವನೆ ಇದೆ, ಆತ್ಮಿಕ ಮನೋಭಾವನೆ ಇದೆ. ಸೊ ಇವೆರಡರ ನಡುವೆ ಈ ಮನಸ್ಸು, ನಮ್ಮ ಮನಸ್ಸು ಮಧ್ಯದಲ್ಲಿದೆ. ಅರ್ಥ ಇದೆಯಾ? ಇವೆರಡರ ಮಧ್ಯದಲ್ಲಿ ಮನಸ್ಸಿದೆ. ಸೊ ಆತ್ಮಿಕ ಮನೋಭಾವನೆ, ಶಾರೀರಿಕ ಮನೋಭಾವನೆ. ಈ ಶಾರೀರಿಕ ಮನೋಭಾವನೆ ಏನು ಮಾಡ್ತದೆ? ಓಕೆ ಈ ಒಂದು ಆತ್ಮಿಕವಾದ ಜೀವಿತವನ್ನು ಹಾಳು ಮಾಡ್ತದೆ. ಒಂದು ಸಾರಿ ಆತ್ಮಿಕ ಜೀವಿತವು ಹಾಳಾಗೋದ್ರೆ, ಒಂದು ಸಾರಿ ಪ್ರಾರ್ಥನೆಯ ಜೀವಿತವು ಅದು ಬಿದ್ದು ಹೋದರೆ, ಒಂದು ಸಾರಿ ವಾಕ್ಯದ ಜೀವಿತ ಉದ್ದಲಿಂದ ನಾವು ಬಿದ್ದು ಹೋದರೆ, ಒಂದು ಸಾರಿ ಸಾಕ್ಷಿಯ ಜೀವಿತದಿಂದ ಬಿದ್ದು ಹೋದರೆ, ಹಾಲೆಲೂಯ. ಓಕೆ, ಅರ್ಥ ಆಗ್ತಾ ಇದೆಯಾ? ನಾವು ಬೀಳುವುದಾದರೆ ಯಾರು ಎತ್ತಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು? ಆ ಒಂದು ದೇವ್ರ ವಾಕ್ಯ ಇರ್ತದಲ್ಲ, 1 ಕೊರಿಂಥಿ 10:4 ನಾವು ನೋಡುವ ಪ್ರಕಾರ ಏನು ಮಾಡೋದು? ನಮ್ಮ ಎಲ್ಲ ನಾವು ಹೋರಾಡುವ 2 ಕೊರಿಂಥಿ 10:4 10:4 ನಾವು ಲೋಕದಲ್ಲಿದ್ದರೂ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸಿದ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಯಾವಲ್ಲ? ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಕೋಟೆಗಳನ್ನು ಏನು ಮಾಡುವಂತವಾಗಿವೆ? ಕೆಡವಿ ಹಾಕುವಂತವುಗಳಾಗಿವೆ. ಆಮೇಲೆ ನಾವು ವಿತರ್ಕಗಳನ್ನು ದೈವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲೆಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ನೋಡಿ, ವೈರಿಯು ಏನ್ ಮಾಡ್ತಾನೆ? ಅವನು ಎಲ್ಲಿ ಹೋಗಲ್ಲ, ಫಸ್ಟ್ ನಮ್ಮ ಮನಸ್ಸನ್ನು ಮುಟ್ತಾನೆ, ಅಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ ಅಂತಂತೇನೆ ಕೇಳ್ರಿಲ್ಲ ಚೆನ್ನಾಗಿ. ಓಕೆ, ವೈರಿಯು ಎಲ್ಲಿ ಪ್ರವೇಶ ಮಾಡಿ? ಫಸ್ಟ್ ಮನಸ್ಸು, ನಮ್ಮ ಮನಸ್ಸನ್ನ ಹಿಡ್ಕೊಳ್ತಾನೆ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ನಮ್ಮ ಮನಸ್ಸನ್ನು ಹಿಡ್ಕೊಂಡ್ರೆ ಇಡೀ ಜೀವನವೆಲ್ಲ ಅವನದಾಗ್ಬಿಡ್ತದೆ. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ? ನಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡ್ತಾನೆ. ನಮ್ಮ ಮನಸ್ಸನ್ನು ಏನ್ ಮಾಡ್ತಾನೆ? ಅಟ್ಯಾಕ್ ಮಾಡಿ ಅಲ್ಲಿ ತನ್ನದಾದಂಥ ಕೋಟೆ ಕೊತ್ತಲುಗಳನ್ನು ಕಟ್ಟಿಕೊಂಡು ಅವನು ಅಲ್ಲಿ ಆಳ್ವಿಕೆ ಮಾಡಲು ಪ್ರಾರಂಭ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಅವಿಧೇಯತೆ. ಹಲ್ಲೆಲೂಯಾ, ನಮ್ಮ ವಿಧೇಯತ್ವವು ಏನಾಗಬೇಕಾಗಿದೆ? ಅವಿಧೇಯತ್ವವನ್ನು ಏನು ಮಾಡಬೇಕಾಗಿದೆ? ಸೆರೆ ಹಿಡಿಯಬೇಕಾಗಿದೆ. ನಮ್ಮಲ್ಲಿರುವ ಆ ಅವಿಧೇಯತ್ವವೆನ್ನುವ ಮನೋಭಾವನೆ, ಅದನ್ನು ನಾವೇನು ಮಾಡಬೇಕು? ಸೆರೆ ಹಿಡಿಯಬೇಕು. ಅಂದರೆ ದೇವರ ಜ್ಞಾನ, ದೇವರ ಒಂದು ಎಲ್ಲ ಯೋಜನೆಗಳಿಗೆ ಗಿಂತಲೂ ಎತ್ತಲ್ಪಟ್ಟಿರುವಂತಹ ಎಲ್ಲ ಕೋಟೆ ಕೊತ್ತಲುಗಳು, ಹಲ್ಲೆಲೂಯಾ, ಅವುಗಳನ್ನು ಏನು ಮಾಡ್ಬೇಕಂತ? ಕ್ರಿಸ್ತನ ವಿಧೇಯತ್ವಕ್ಕೆ ಸೆರೆ ಹಿಡಿಯಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ರಿಸ್ತನ ವಿಧೇಯತ್ವಕ್ಕೆ ಸೆರೆ ಹಿಡಿಯಬೇಕಾಗಿದೆ. ನೋಡಿ, ನಾವು ಬಂಧಿಸ್ತೇನೆ, ಶೋಧಿಸ್ತೇನೆ ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಾವೇನಾಗ್ಬೇಕು? ಕ್ರಿಸ್ತನಿಗೆ ಏನಾಗಬೇಕು? ಶರಣಾಗಬೇಕು, ಸರೆಂಡರ್ ಆಗಬೇಕು. ಹಲ್ಲೆಲೂಯಾ, ಗೊತ್ತಾಗ್ತಾ ಇದೆಯಾ? ಹಲ್ಲೆಲೂಯಾ. ಯೇಸು ರಕ್ಷಿಸಲು ಶಕ್ತನಾಗಿದ್ದಾನೆ, ಸಾಮರ್ಥ್ಯವುಳ್ಳವನಾಗಿದ್ದಾನೆ. ರೈಟ್? ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ನಮ್ಮ ರಕ್ಷಿಸಲು ಶಕ್ತನ. ಕರೆಕ್ಟ್? ಆತನು ನಮ್ಮ ಮೆಸ್ಸಿಯನು. ಆಮೇಲೆ ಸೊ ಆತನು ರಕ್ಷಿಸಬಲ್ಲನು. ಆದರೆ ನಾವು ಆತನಿಗೆ ಒಪ್ಪಿಸಿಕೊಡದೆ ಹೋದರೆ, ನಮ್ಮ ಮನಸ್ಸುಗಳನ್ನು, ನಮ್ಮ ಪರಿಸ್ಥಿತಿಗಳನ್ನು ನಾವು ಆತನಿಗೆ ಒಪ್ಪಿಸಿಕೊಡದೆ
ನಾವು ಹಾಗೆ ನಮ್ಮದೇ ಆದಂಥ ಪರಿಸ್ಥಿತಿಗಳಲ್ಲಿ ಬಿದ್ದು ನಾವು ಅದರಲ್ಲಿಯೇ ಹೋಗ್ತಾ ನೋಡಿ, ಏನೋ ದೊಡ್ಡ ಪಾಪ ಮಾಡ್ತಾ ಇಲ್ಲ, ಆದರೆ ಏನು ಮಾಡ್ತಾ ಇದ್ದೀವಿ ಗೊತ್ತಾ, ನಾವು ನಮ್ಮದೇ ಆದಂಥ ಚಿಂತೆಗಳಲ್ಲಿ ಬಿದ್ದು, ನಮ್ಮದೇ ಆದಂಥ ಯೋಜನೆ, ನಮ್ಮದೇ ಪ್ಲ್ಯಾನ್ಸ್ಗಳು, ಹಿಂಗೆ ಮಾಡಿದರೆ ಹಂಗಾಗುತ್ತಾ, ಹಂಗೆ ಮಾಡಿದ್ರೆ ಹಿಂಗಾಗುತ್ತಾ ಅಂತ ಹೇಳ್ಬಿಟ್ಟು ನಾವೇ ನಮ್ಮದೇ ಆದ ಆಲೋಚನೆಗಳು. ದೇವ್ರ ವಾಕ್ಯ ಹೇಳ್ದಂಗೆ ಕೇಳಲ್ಲ. ಓಕೆ ಅದೇನು ಗುರು, ಅದೇ ನಡೀತದೆ, ಸೊ ಓಕೆ ಹಿಂಗಿರಬಾರ್ದು, ಹಿಂಗಿರಬೇಕು, ಲೋಕದ ಪ್ರಕಾರನೇ ನಾವು ಇರಬೇಕು, ಸೊ ಈ ಥರ ಇದ್ರೇ ನಾವು ಏನಾಗ್ತೀವಿ, ನಾವು ಈ ಲೋಕದಲ್ಲಿ ಜೀವಿಸೋಕ್ಕಾಗೋದು ಅನ್ನೋವಂಥ ಮಟ್ಟಕ್ಕೆ ಸೈತಾನ ತಂದುಬಿಡ್ತಾನೆ. ಅದು ನಿಮ್ಗೆ ಗೊತ್ತಿಲ್ಲದಂತೆ ಆ ರೀತಿಯಲ್ಲಿ ಆಗ್ಬಿಡ್ತದೆ. ಅರ್ಥ ಆಗ್ತದೆ. ಬಟ್ ಅದು ನಮ್ಮನ್ನು ಏನು ಮಾಡ್ತದೆ, ವೈರಿಯ ಒಂದು ದಾಸತ್ವದಲ್ಲಿ ನಮ್ಮನ್ನು ದಾಸರನ್ನಾಗಿರ್ಲಿಕ್ಕಾಗಿ ದೇವರು ಕರೆದಿಲ್ಲ. ಆತ ನಮ್ಮನ್ನು ಬಿಡುಗಡೆಗಾಗಿ ಕರೆದಿದ್ದಾನೆ, ನಮ್ಮ ನೀತಿಗಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಆಮೆನ್. ಸೊ ಆದರೆ ಏನಾಗ್ತಾ ಇದೆ, ನಮ್ಮ ಬಲಹೀನತೆ, ನಮ್ಮಲ್ಲಿರುವ ಬಲಹೀನತೆಯ ಕಾರಣ ನಾವು ನಮ್ಮ ಈ ಮನಸ್ಸನ್ನು ಕಾಯದೇ ಇರುವುದರಿಂದ, ನಮ್ಮ ಮನಸ್ಸನ್ನು ನಾವು ಕವರ್ ಮಾಡಿಕೊಳ್ಳದೆ ಇರೋದ್ರಿಂದ, ರಕ್ಷಣೆ ಎಂಬ ಶಿರಸ್ತ್ರಾಣ ನಮಗಿಲ್ಲದೆ ಇರುವುದರಿಂದ ವೈರಿಯು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಸುಲಭವಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ವೈರಿ ಏನು ಮಾಡ್ತಾ ಇದ್ದಾನೆ, ಸುಲಭವಾಗಿ ಪ್ರವೇಶ ಮಾಡಿ ನಮ್ಮನ್ನು ಚಿಂತೆ ಒಳಗಾಗುವಂತೆ ಮಾಡಿ, ನಮ್ಮನ್ನು ಕುಗ್ಗುವಂತೆ ಮಾಡಿ, ನಿರಾಶರಾಗಿ, ನಿರುತ್ಸಾಹರಾಗಿ, ದೇವರ ಮೇಲೆ ನಂಬಿಕೆ ಇಡಲು ನಿಸ್ಸಹಾಯಕವಾದ ಸ್ಥಿತಿಯಲ್ಲಿ ನಮಗೆಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ವಾಕ್ಯ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆದರೆ ಆ ಸಮಯದಲ್ಲಿ ಆ ಚಿಂತೆಗಳು, ಆ ವ್ಯಸನಗಳು ಅವೆಲ್ಲ ನಮ್ಮನ್ನೇನು ಮಾಡ್ತವೆ, ಅದನ್ನೇ ಬಿಟ್ಟು ಹಲ್ಲೆಲೂಯಾ ಏನು ಮಾಡ್ತೇವೆ, ದೇವರ ಮೇಲೆ ನಂಬಿಕೆ ಇಡಲಾರದಂತೆ, ದೇವರಿಗೆ ಸಮೀಪವಾಗಲಾರದಂತೆ ನಾವು ಹಾಗೇ ಬಿದ್ದು ಒದ್ದಾಡುವಂತೆ ಮಾಡುತ್ತದೆ. ಅರ್ಥ ಆಗ್ತಾ ಇಲ್ಲ? ಏನೋ ದೊಡ್ಡ ಪಾಪದ ಬಗ್ಗೆ ಮಾತಾಡ್ತಾ ಇಲ್ಲ, ಏನೋ ದೊಡ್ಡ ವ್ಯಭಿಚಾರ ಮಾಡಿದ್ದೀವಿ, ಏನೋ ದೊಡ್ಡ ಕೊಲೆ ಮಾಡಿದ್ದೀವಿ, ಅದ್ರ ಬಗ್ಗೆ ನಾವು ಚಿಂತೆಯಿಂದ ನಾವು ನಮ್ಮದೇ ಆದಂಥ ಸಮಸ್ಯೆಗಳ ಆ ಒಂದು ಬಿರುಗಾಳಿಯಲ್ಲಿ ಸಿಲುಕಿಕೊಂಡು ನಾವೇನಾಗ್ತಾ ಇದ್ದೇವೆ, ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಇವತ್ತು ಅದಕ್ಕೆ ನಾವು ಮಾಡಬೇಕಾಗಿರೋದೊಂದೇ, ಯೇಸುವಿಗೆ ನಾವು ವಿಧೇಯರಾಗಬೇಕು. ಹೇಳ್ಬೇಕು, ಯೇಸುವೇ ಇಗೋ ನನ್ನನ್ನು ನಾನು ನಿನಗೆ ಒಪ್ಪಿಸ್ಕೊಡ್ತೇನೆ, ನನ್ನ ಮನಸ್ಸನ್ನು ನಿನಗೆ ಒಪ್ಪಿಸ್ಕೊಡ್ತೇನೆ, ನನ್ನ ಆಲೋಚನೆಗಳು ನಿನಗೆ ಒಪ್ಪಿಸ್ಕೊಡ್ತೇನೆ. ನೀನು ನನ್ನ ಮನಸ್ಸು, ನನ್ನ ಆಲೋಚನೆಗಳಲ್ಲಿ ನೀನು ಯಜಮಾನನಾಗಿ, ಒಡೆಯನಾಗಿದ್ದು, ನಿನ್ನ ಎಲ್ಲ ಗ್ರಹಿಕೆಯನ್ನು ಮೀರುವ ನಿನ್ನ ಶಾಂತಿ ನನ್ನ ಹೃದಯ, ನನ್ನ ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡು ಎಂಬುದಾಗಿ ನಾವು ಕೇಳಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಸೊ ಮೊದಲನೇ ವೈರಿ ಹೊರಗಡೆ ಎಲ್ಲ ಫಸ್ಟ್ ನಾವೇ ಆಗಿರ್ತೇವೆ. ಓಕೆ, ನಾವು ಈ ಒಂದು ಮನೋಭಾವನೆಯನ್ನು ಯಾವಾಗ ಗೆಲ್ತೇವೋ ಲೋಕ ಎಲ್ಲ ನಮ್ಮದೇ. ಅರ್ಥ ಆಗ್ತಾ ಇದೆ? ನಾವು ಎಲ್ಲವನ್ನು ಜಯಿಸಬಲ್ಲೆ, ಆಲ್ರೆಡಿ ನಾವು ಜಯದ ಪಕ್ಷದಲ್ಲಿದ್ದೇವೆ. ಆದರೆ ಈ ಮನೋಭಾವನೆಯಿಂದಾಗಿ ನಾವೇನಾಗ್ತಾ ಇದೆ, ಕುಗ್ಗಿ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನನಗೆಲ್ಲ ಇದೆ, ಸರ್ವಾಯುಧಗಳು ನನಗೆ ಕೊಟ್ಟಿದ್ದಾನೆ ಯೇಸು, ನನಗೆ ರಕ್ಷಣೆ ಎಂಬ ಶಿರಸ್ತ್ರಾಣ ಇದೆ, ನೀತಿ ಎಂಬ ವಜ್ರ ಕವಚ ಇದೆ, ಸತ್ಯವೆಂಬ ನಡುಕಟ್ಟು ನನಗೆ ದೇವರು ಕೊಟ್ಟಿದ್ದಾನೆ, ನಂಬಿಕೆ ಎಂಬ ಕುರಾಣಿಯನ್ನು ದೇವರು ಕೊಟ್ಟಿದ್ದಾನೆ, ಸುವಾರ್ತೆಯನ್ನು ಸಾರುವ ಸಮಾಧಾನ ವಿಷಯವಾದ ಕೆರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಬಾಯಿ ಖಡ್ಗವಾದಂಥ ದೇವರ ವಾಕ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ ಇಲ್ಲದೆ ಎಲ್ಲ ಸಮಯದಲ್ಲಿ ನಾವು ಆತ್ಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ವಿಜ್ಞಾಪನೆ ಪ್ರಾರ್ಥನೆಗಳಂತೆ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೆ ಸಹಾಯಕನಾಗಿರುವುದಕ್ಕಾಗಿ, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮಗೆ ಸಪೋರ್ಟಿವ್ ಆಗಿ, ನಮಗೆ ಹಿಂಬಲವಾಗಿರುವುದಕ್ಕಾಗಿ ಪವಿತ್ರಾತ್ಮನನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಎಲ್ಲ ಇದೆ, ಆದರೆ ಏನಾಗ್ತಾ ಇದೆ, ಎಲ್ಲ ಇದ್ದು ನಾವು ಬಲಹೀನರು ಯಾಕಾಗಿದ್ದೇವೆ ಅಂದರೆ ಇದೆಲ್ಲವನ್ನು ಮರ್ತೋಗ್ಬಿಟ್ಟಿದ್ದೇವೆ. ನಮ್ಮದೇ ಆದಂಥ ವೈರಿಯ ಒಂದು ಆಕ್ರಮಣಕ್ಕೆ ಒಳಗಾಗಿದ್ದೇವೆ, ವೈರಿಯ ಬಾಣಕ್ಕೆ ನಾವು ಒಳಗಾಗಿದ್ದೇವೆ. ಅವನು ಬಾಣ ಬಿಟ್ಟಿದ್ದಾನೆ, ಅದು ಸೀದಾ ಬಂದು ಎಲ್ಲಿ ಬಿದ್ದಿದೆ, ನಮ್ಮ ಮನೋಭಾವನೆ. ಅದು ನಮ್ಮ ವ್ಯಕ್ತಿತ್ವ. ನೋಡಿ, ನಮ್ಮ ಮನೋಭಾವನೆ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ತದೆ. ಹಲ್ಲೆಲೂಯಾ. ನಮ್ಮ ಮನೋಭಾವನೆ ಹೇಗಿರ್ತದೋ ನಾವು ನಮ್ಮ ವ್ಯಕ್ತಿತ್ವವು ಹಾಗೆ ಇರ್ತದೆ. ನಮ್ಮ ಮನೋಭಾವನೆಯಲ್ಲಿ ಸಮಾಧಾನ ಇದ್ದರೆ ನಮ್ಮಲ್ಲಿ ಸಮಾಧಾನ ಕಾಡ್ತದೆ. ನಮ್ಮ ಮನೋಭಾವನೆಯಲ್ಲಿ ಸಂತೋಷ ಇದ್ದರೆ ನಮ್ಮ ಮುಖದಲ್ಲಿಯೂ ನಮ್ಮಲ್ಲಿ ಆ ಸಂತೋಷ ಕಾಡ್ತದೆ.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬನ್ನಿ ಹೊರಗಡೆ, ಆ ಎಲ್ಲ ಪರಿಸ್ಥಿತಿಗಳಿಂದ ಹೊರಗಡೆ ಬನ್ನಿ. ಹಾಲೆಲೂಯ. ನಾವು ಅನ್ಕೋತೇವೆ ಮೊದಲು ಈ ಪರಿಸ್ಥಿತಿಯಲ್ಲಿ ದೇವರು ಹೊರಗಡೆ ತರಲಿ, ಆಮೇಲೆ ನಾವೀಗ ನೋ ಹಂಗಲ್ಲ. ಫಸ್ಟ್ ನಾವು ನಮ್ಮನ್ನು ನಾವು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ತೇವೆ, ಆಮೇಲೆ ಆಟೋಮೆಟಿಕಲಿ ಆ ಸಮಸ್ಯೆಯು ಅದಕ್ಕೆ ಪರಿಹಾರ ದೇವರು ಕೊಟ್ಟೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆ? ಹಾಲೆಲೂಯ, ಹಾಲೆಲೂಯ. ಈಗಿರೋ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸ್ಲಿಕ್ಕಾಗತ್ತಾ? ನಮ್ಮಿಂದ ಆಗೋದಿಲ್ಲ. ಆ ಸಮಸ್ಯೆಗಳನ್ನ ನಾವು ಬದಲಾಯಿಸ್ಲಿಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಅದೆಲ್ಲವನ್ನು ಬದಲಾಯಿಸಲಿಕ್ಕೆ ಶಕ್ತನು ಯೇಸು ಆಗಿದ್ದಾನೆ. ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಹಾಲೆಲೂಯ. ನೋಡಿ, ನಾವು ಸಭೆಗೋಸ್ಕರ ನಿಲ್ಲುವುದಕ್ಕಿಂತ ಮುಂಚೆ ಮೊದಲು ನಮ್ಮನ್ನು ನಾವು ಏನು ಮಾಡಿಕೊಳ್ಳಬೇಕಾಗಿದೆ? ನಮ್ಮಲ್ಲಿ ಬಿದ್ದು ಹೋಗಿರುವ ಗೋಡೆಗಳನ್ನು ತಿರುಗಿ ಕಟ್ಟಿಕೊಳ್ಳಬೇಕಾಗಿದೆ. ವೈರಿಯು ವೈರಿಯನ್ನು ಫಸ್ಟ್ ಏನು ಮಾಡ? ಕ್ರಿಸ್ತನಿಗೆ ಫಸ್ಟ್ ಸರೆಂಡರ್ ಆಗಬೇಕು. ನಂಬರ್ 1, ಚೆನ್ನಾಗಿ ಕೇಳಿಸ್ಕೊಳ್ರಿ. ಮೊದಲೇನಾಗಬೇಕು? ಕ್ರಿಸ್ತನಿಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಎಲ್ಲವನ್ನು ಒಪ್ಪಿಸಿಕೊಂಡು ಆತನಿಗೆ ವಿಧೇಯರಾಗಬೇಕು. ಅಂದರೆ ಅರ್ಥ ಏನು? ನಿನ್ನ ವಾಕ್ಯ ಏನು ಹೇಳ್ತದೆ? ಹಾಗೆ ನಾನು ನಡ್ಕೊಳ್ತೇನೆ. ನಿನ್ನ ವಾಕ್ಯ ಹೇಳ್ತದೆ, ಹಾಗೆ ನಾನು ನಡೀತೇನೆ, ಹಾಗೆ ನಾನು ಮಾತಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಮೊದಲನೇದಾಗಿ ಕ್ರಿಸ್ತನಿಗೆ ಶರಣಾಗಿ ಒಪ್ಪಿಸ್ಕೊಳ್ಬೇಕು. ಎರಡನೇದಾಗಿ ಏನು ಮಾಡಬೇಕು? ಓಕೆ, ಆ ವೈರಿಯನ್ನು ಏನು ಮಾಡಬೇಕು? ಗದರಿಸಿ ಓಡಿಸಬೇಕು ಅಲ್ಲಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಏನು ಹೇಳದ? ನನ್ನನ್ನು ಬಿಟ್ಟು ತೊಲಗು, ನನ್ನ ಹಿಂದೆ ತೊಲಗು ಸೈತಾನನೇ. ಈ ಪ್ರತಿ ಸಾರಿ ನೋಡಿ, ಯೇಸು ದುರಾತ್ಮಗಳನ್ನು ಗದರಿಸಿದ. ಬೇಡಲಿಲ್ಲ, ದೇವರೇ ಸೈತಾನನ್ನು ಓಡಿಸು, ನಂದೇ ಸೈತಾನ ಓಡಿಸು ಅಂತ ಹೇಳಿ ಬೇಡಲಿಲ್ಲ, ಗದರಿಸಿದ. ಹಲ್ಲೆಲೂಯಾ. ನಾವು ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕು? ಸೈತಾನನನ್ನು ಗದರಿಸುವಾಗ ದೇವರಿಗೆಲ್ಲ ಹೇಳ್ಬೇಕಾಗಿರೋದು ಸೈತಾನನಿಗೆ ನೇರವಾಗಿ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥವಾಗ್ತಾ ಇದೆಯಾ? ಅರ್ಥವಾಗ್ತಾ ಇದೆಯಾ? ಏನ? ಪ್ರೈಸ್ ದಿ ಲಾರ್ಡ್. ಸೊ ದೇವರು ನಮಗೆಲ್ಲರಿಗೂ ಆ ಅಧಿಕಾರವನ್ನು ಕೊಟ್ಟಿದ್ದಾನೆ. ವೈರಿಯ ಸಮಸ್ತ ಬಲದ ಮೇಲೆ ದೇವರು ನಮಗೇನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ, ಜಯವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜಯದಲ್ಲಿ ನಿಂತು, ಆಲ್ರೆಡಿ ಜಯದಲ್ಲಿ ನಿಂತು ಆ ಅಧಿಕಾರ, ಓಕೆ, ನಾವು ಜಯ ಹೊಂದಿದವರ ಹಾಗೆ ನಾವೇನು ಮಾಡಬೇಕು? ನಡ್ಕೊಳ್ಳಬೇಕು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತೂ ಅಂದರೆ ಅದಕ್ಕೆ ಕಾರಣ ಏನಂದರೆ, ಇದೆಲ್ಲ ಆಗೋದಕ್ಕೆ ಕಾರಣ ಏನಂದರೆ ನಾವು ದೇವರಿಗೆ ಸಮಯ ಕೊಡುವುದಿಲ್ಲ, ನಾವು ದೇವರ ಸನ್ನಿಧಿಯಲ್ಲಿ ಕೂಡುವುದಿಲ್ಲ, ನಾವು ಪ್ರಾರ್ಥನೆಗೆ ಕೂಡುವುದಿಲ್ಲ. ಓಕೆ, ಸಮಸ್ಯೆಗಳಲ್ಲಿ ಬಿದ್ದು ಒದ್ದಾಡ್ತೀವಿ, ಆಸ್ಪತ್ರೆಗಳಿಗೆ ಹೋಗಿ ಬಿಲ್ ಕಟ್ತಾನೆ ಇರ್ತೀವಿ. ಆಗಲಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲವರಿ, ಅಪ್ಪ ಯೇಸುವೇ ನನ್ನನ್ನು ರಕ್ಷಿಸು, ನನ್ನ ಗುಣಪಡಿಸು, ನನ್ನನ್ನು ಕಾಪಾಡು ಅಂತ ಕೇಳೋದಿಲ್ಲ ನಾವು. ಹಲ್ಲೆಲೂಯಾ. ನಿಜ ಅಲ್ವಾ? ಅದೇ ಅಲ್ವಾ ನಮ್ಮಲ್ಲಿರೋ ಕೊರತೆ. ನಾವು ದೇವರ ಸನ್ನಿಧಿಯಲ್ಲಿ ಎಷ್ಟು ಸಮಯ ಕಳೀತೀವಿ? ಏನೋ ಒಂದ್ಸಲ ಬೇಡಿದ್ರೆ ಆಯ್ತಾ? ದೇವರೇ ಒಂದ್ಸಲ ಹೇಳ್ತೀವಿ, ದೇವರೇ ನನ್ನ ಕಾಪಾಡು, ನನ್ನ ಒಂದು ಗುಣಪಡಿಸು, ಒಂದ್ಸಲ ಕೇಳ್ಕೊಂಡ್ರೆ ಆಯ್ತಾ? ಲೆಟ್ ಅಸ್ ವೇಟ್. ದೇವರ ಸನ್ನಿಧಿಯಲ್ಲಿ ನಾವು ಕಾಯೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೆಚ್ಚು ಸಮಯ ನಾವು ದೇವರ ಸನ್ನಿಧಿಯಲ್ಲಿ ನಾವು ಕಳೀಬೇಕು. ಕಳೆದಷ್ಟು ಏನಾಗುತ್ತೆ? ಆ ದೇವರ ಒಂದು ಸನ್ನಿಧಾನ, ದೇವರ ಒಂದು ಹೊದಿಕೆ, ದೇವರ ಒಂದು ಓಕೆ, ಆ ಒಂದು ಪ್ರಸನ್ನತೆಯಲ್ಲಿ ಯಾವ ವೈರಿಯ ಆಟ ನಡೆಯುವುದಿಲ್ಲ. ಹಲ್ಲೆಲೂಯಾ. ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುತ್ತೆ. ಪರಾತ್ಪರನ ಮೊರೆ ಹೊಕ್ಕಿದ್ದೇವ ನಾವು? ಫಸ್ಟ್ ಆಫ್ ಆಲ್ ಆತನ ಮೊರೆ ಹೊಕ್ಕಿದ್ದೇವ? ಅದು ಬಂದಿರೋದು ಪ್ರಶ್ನೆ. ಹಲ್ಲೆಲೂಯಾ. ಸುಮ್ಮನೆ ಹೇಳಿ ಏನಾದ್ರು ಮಾಡಪ್ಪ ಅಂತೇಳಿ ನಾವೇನೋ ದೊಡ್ಡ ಸ್ಟೈಲಾಗಿ VIP ಥರ ಹೋಗ್ಬಿಡ್ತೇವೆ. ಹಲ್ಲೆಲೂಯಾ. ದೇವ್ರನ್ನ ಮಾಡ್ಬೇಕಂತೇವೆ, ಹೋಗಾಗಲೆಲ್ಲ ದೇವ್ರು ನೋಡ್ಕೋಬೇಕು. ನಾವು ಸುಮ್ಮನೆ ಮಾತ್ರ 5 ನಿಮಿಷ ಪ್ರಾರ್ಥನೆ ಮಾಡಿ ಹೋಗ್ಬಿಡ್ತೇವೆ. ಅದರಿಂದ ಏನಾಗುತ್ತೆ? ನಾವು ದೇವರ ಸನ್ನಿಧಿಯಲ್ಲಿ ದೇವರಿಗೋಸ್ಕರ ನಾವು ಕಾಯ್ಬೇಕು, ಬಲ ಹೊಂದ್ಕೊಳ್ತೇವೆ. ನಾವು ಆತನ ಸನ್ನಿಧಿಯಲ್ಲಿ ನಮಗೆ ಬಲ ಉಂಟು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ ಗ್ರಂಥ 40ನೇ ಅಧ್ಯಾಯದಲ್ಲಿ ನೋಡಿ ಏನು ಹೇಳ್ತದೆ? ಯೆಶಾಯ 40ನೇ ಅಧ್ಯಾಯ ಕೊನೆಯ ವಚನದಲ್ಲಿ 29ರಿಂದ ಸೋತವನಿಗೆ ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು
ಸ್ವರಗಿ ಉಗ್ಗರಿಸುವರು ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು ನಡೆದು ಬಳಲರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಏನ್ ಕೊಡ್ತಾರಂತೆ? ಬಲಹೀನರಿಗೆ ಬಲವನ್ನು ಮತ್ತು ನಿಸ್ಸಹಾಯ 29 ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು. ಸೋತವನಿಗೆ ಹೇಳ್ಬೇಕು, ಸೋತವನಿಗೇನು? ತ್ರಾಣವನ್ನು. ನಿರ್ಬಲನಿಗೆ ಬಹುಬಲ. ಬರೀ ಬಲ ಅಲ್ಲ, ಸರಿ ಓದ್ಬೇಕು. ಏನಂತ? ಬಹು ಬಲ. ಏನ? ಸೋತವನಿಗೆ ತ್ರಾಣವನ್ನು ಕೊಡ್ತಾನೆ. ಓಕೆ. ನಿರ್ಬಲನಿಗೆ ಬಹುಬಲವನ್ನು ಕೊಡ್ತಾನೆ. ಓಕೆ. ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 30ನೇ ವಚನ ಹೇಳ್ತದೆ, ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಉಗ್ಗರಿಸು. ಯುವಕರಿಗೆ, ಮನುಷ್ಯರಲ್ಲಿ ಓಕೆ ಬಹಳ ಸ್ಟ್ರಾಂಗ್ ಆಗಿರೋದಂದ್ರೆ ಯುವಕರು ಅಲ್ವಾ? ಯುವಕರು, ತರುಣರು ಅವ್ರು ಬಹಳ ಸ್ಟ್ರಾಂಗ್ ಇರ್ತಾರೆ. ಸೈನ್ಯಗಳಲ್ಲಿ ಆರಿಸ್ಕೊಳ್ಳೋದು ಅಂಥವ್ರನ್ನೇ, ಮುದುಕರನ್ನ ಆರಿಸ್ಕೊಳ್ಳೋದಿಲ್ಲ. ಸೈನ್ಯದಲ್ಲಿ ಮುದುಕರನ್ನಾಗ್ಲಿ ಚಿಕ್ಕ ಮಕ್ಕಳನ್ನಾಗ್ಲಿ ಆರಿಸ್ಕೊಳ್ಳೋದಿಲ್ಲ. ಯೌವನಸ್ಥರು, ಯೌವನದಲ್ಲಿ ಇರುವವನ್ನ. ಯಾಕೆ? ಅವರು ಬಲಿಷ್ಠರಾಗಿರ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತೆ? ಯುವಕರು ದಣಿದು ಬಳಲು. ಯುವಕರು ಕೂಡ ಒಂದು ವೇಳೆ ದಣದು ಬಳಲಬಹುದಂತೆ. ತರುಣರು ಏನಾಗ್ಬೋದು? ಮುಗ್ಗರಿಸಿ ಬೀಳುವರಂತೆ. ಸ್ವರಗಿ ಮುಗ್ಗರಿಸಿ ಬೀಳುವರಂತೆ. ಹಲ್ಲೆಲೂಯಾ. ಓಕೆ. ಯುವಕರು, ತರುಣರು ಏನಾಗ್ತಾರಂತೆ? ಸ್ವರಗಿ ಮುಗ್ಗರಿಸಿ ಬೀಳುವರು. ಅರ್ಥ ಆಗ್ತಾ ಇದೆಯಾ? ಓಕೆ. ಆದರೆ ಯೆಹೋವನನ್ನು ನಿರೀಕ್ಷಿಸುವವರು ಯೆಹೋವನನ್ನು ನಿರೀಕ್ಷಿಸುವವರಂದ್ರೆ, ನಿರೀಕ್ಷೆ ಅಂದ್ರೆ ಕಾಯೋದಂದ್ರೆ ಏನರ್ಥ? ಎಷ್ಟು ಲಿಮಿಟ್ ಇದೆ? ಕಾಯೋದಕ್ಕೆ ಲಿಮಿಟ್ ಇದೆ. ಎಷ್ಟೋ ತನ ಮನುಷ್ಯನಿಗೆ ಕಷ್ಟವಾದ ಕೆಲಸ ಇರುತ್ತೆ ಕಾಯಕ. ಒಂದಿನ ಯಾವತ್ತನ ನಾನು ಲೇಟಾಗಿ ಬಂದು ನಿಂತ್ಕೊಂಡ್ರು ಪ್ರಾರ್ಥನೆಗೆ, ಅಷ್ಟರಲ್ಲಿ ಬಂದಿಲ್ಲ. ಓಕೆ. ಒಂದು 5 ನಿಮಿಷ ಲೇಟ್ ಆಯ್ತು, ಫೋನ್ ಬರ್ತದೆ, ಇನ್ನೂ ಬಂದಿಲ್ಲ ಪಾಸ್ಟ್ರು. ಹಾಲೆಲೂಯಾ. ಏನು ಪಾಸ್ಟ್ರು ಅದೇ ಕಾಯೋದಕ್ಕೆ ಆಗೋದಿಲ್ಲ. ನಾವು ಬಂದಿದ್ದು ಎಲ್ಲ ಕೆಲಸ ಬಿಟ್ಟು ಬಂದು ಪ್ರಾರ್ಥನೆಗೆ ಅಂತ ನಾವು ಬಂದಿಲ್ಲ ಪಾಸ್ಟ್ರು ಅಂತೆಲ್ಲ ಬೈಕಂತೀವಿ. ಕಾಯೋದಕ್ಕೆ ಆಗೋದಿಲ್ಲ, ಕಷ್ಟ. ದೇವ ಕೇಳ್ತದೆ, ಅದನ್ನೇ ನಾವು ಮಾಡಬೇಕು. ನಾವು ಮಾಡಬೇಕಾಗಿರೋದು ಅದೇ. ಹಲ್ಲೆಲೂಯಾ. ನಾವೇನ್ ಮಾಡಬೇಕಾಗಿದೆ? ದೇವರ ಸನ್ನಿಧಿ ಏನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ನಿರೀಕ್ಷೆ ಉಳ್ಳವರಾಗಿ. ನಿರೀಕ್ಷೆ ಅಂದ್ರೆ ಏನು ಗೊತ್ತಾ? ನಂಬಿಕೆಯಿಂದ ಕೂಡಿರುವಂಥದ್ದು. ನಂಬಿಕೆಗೂ ನಿರೀಕ್ಷೆಗೂ ಒಂದು ಅನುಬಂಧ ಇದೆ. ಅರ್ಥ ಇದೆಯಾ? ನಂಬಿಕೆ, ನಿರೀಕ್ಷೆ. ಯಾವಾಗ ನಿರೀಕ್ಷೆಯಿಂದ ಕೂಡ್ತೇವೋ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ನಂಬಿಕೆ ಏನಾಗುತ್ತೆ? ನಿರೀಕ್ಷೆಯು ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾರೆ. ಎಷ್ಟು ಸಮಯ ನೀವು ಬೈಬಲ್ ಓದ್ತಾ ಇದ್ದೀರಿ? ಎಷ್ಟು ಸಮಯ ವಾಕ್ಯದಲ್ಲಿ ನೀವು ಸಮಯ ಕಳೀತಾ ಇದ್ದೀರಿ? ಹಲ್ಲೆಲೂಯಾ. ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ನಾವು ಮಾಡ್ತಾ ಇದ್ದೀವ? ಇಲ್ಲ. ಆ ಚಿಂತೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ? ಎಷ್ಟೊತ್ತನ್ನ ಕೊಡ್ತೀವಿ. ಚಿಂತೆ ಮಾಡೋದಕ್ಕೆ ಎಷ್ಟೊತ್ತನ್ನ ಕೊಡ್ತೀವಿ. ಓಕೆ. ನಾವು ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಪೊಸಿಷನ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಎಷ್ಟೊತ್ತನ್ನ ಮಾಡೋದು. ಎಷ್ಟು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅಷ್ಟು ಸಮಯ ದೇವ್ರ ಸನ್ನಿಧಿ ಮೊಣಕಾಲು ಏಸಪ್ಪ, ನನಗೆ ಸಾಕಾಗಿದೆ ಕರ್ತಾನೆ, ಐ ಆಮ್ ಟಯರ್ಡ್ ಲಾರ್ಡ್, ನನಗೆ ಕರ್ತಾನೆ ನಿನ್ನ ಸಹಾಯ ಬೇಕಪ್ಪ, ಕರ್ತನೆ ಏನಾದರೂ ಮಾಡು ಕರ್ತಾನೆ, ನನ್ನ ಜೀವಿತದಲ್ಲಿ ಕರ್ತನೆ ದಯಮಾಡಿ ಪರಿಸ್ಥಿತಿಯಿಂದ ನನ್ನ ಬೀಳಿಸಪ್ಪ
ಅಂತ ನಾವು ಕರ್ತನನ್ನು ಕೇಳ್ಕೊಂಡು ಕರ್ತನ ಮಾಡೋದಿಲ್ಲ, ಮಾಡ್ತಾನೆ ಇಲ್ಲ. ನೋಡಿ, ಮೊದಲು ನಮಗೆ ಹೊಸ ಬಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಮಗೇನು ಕೊಡ್ತಾನಂತೆ? ಹೊಸ ಬಲವನ್ನು ಕೊಡ್ತಾನೆ. ಓಕೆ, ಅವರು ಏನಾಗ್ತಾರಂತೆ? ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಬೆಟ್ಟವನ್ನು ಏರುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಬೆಟ್ಟವನ್ನು ಏರುವರು. ನೋಡ್ರಿ, ಎಲ್ಲದಕ್ಕಿಂತಲೂ ಎತ್ತರವಾಗಿ ಹಾರುವಂತ ಪಕ್ಷಿ, ಎಲ್ಲಾ ಜೀವಿಗಳಲ್ಲಿ ಎತ್ತರವಾಗಿ ಹಾರುವಂಥದ್ದು ಹದ್ದು ಮಾತ್ರ. ಅದಕ್ಕೆ ಎತ್ತರ ಅಂದ್ರೆ ಭಯನೇ ಇಲ್ಲ ಅದಕ್ಕೆ. ಹಾಗಾಗಿ ನಮಗೆ ಸ್ವಲ್ಪ ಈ ಮಾಳಿಗೆ ಮೇಲೆ ನೀವು ಕೆಳಗೆ ಹೋಗಿ ನೋಡಿದ್ರೆ ಭಯ ಆಗ್ತದೆ. ಎಲ್ಲಿ ಬಿದ್ದು ಹೋಗ್ತೀವಿ ಅಂತ ನೋಡಿದ್ರೆ ಭಯ ಆಗ್ತದೆ, ಬಿಡಂಗಿಲ್ಲ, ಆದ್ರೂ ಭಯ ಆಗ್ತದೆ. ಹದ್ದು ಎಲ್ಲ ಶಿಖರಗಳಿಗಿಂತಲೂ ಮೇಲೆ ಹಾರ್ತದಂತೆ. ಹಾಲೆಲೂಯಾ. ಎಲ್ಲಾ ಎತ್ತರವಾದ ಶಿಖರಗಳು ಅವೆಲ್ಲವೂ ಅದರ ಕೆಳಗಡೆ ಇರ್ತದಂತೆ. ಅಷ್ಟು ಎತ್ತರಕ್ಕೆ ರೆಕ್ಕೆಗಳನ್ನು ಚಾಚಿ ಅಲ್ಲೋಗಿ ಕಾವು 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 ಅನ್ನಂಗಿಲ್ಲ. ಅದೇ ರೆಕ್ಕೆಗಳನ್ನು ಚಾಚಿ ಸುಮ್ಮನೆ ಈಸಿ, ಜಸ್ಟ್ ಫ್ರೀ. ಹಾಲೆಲೂಯಾ. ಅದು ಸ್ವಲ್ಪ ಕೆಳಗಿರುವವರಿಗೆ ಮಾತ್ರ ಸ್ವಲ್ಪ ರೆಕ್ಕೆಗಳನ್ನು ಹೊಡಿತದೆ. ಆಮೇಲೆ ಸ್ವಲ್ಪ ಗಾಳಿಯಲ್ಲಿ ಸಿಕ್ಕಿದ್ಕೊಂಡ ಸುಮ್ಮನೆ ಜಸ್ಟ್ ಏರೋಪ್ಲೇನ್ ಥರ ಹೋಗ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮೇಘಗಳ ರಾಜ. ಹಾಲೆಲೂಯಾ. ಅವ್ರ ಮೇಘಗಳ ರಾಜ. ಸೊ ಆ ರೀತಿಯಲ್ಲಿ ದೇವರು ನಮ್ಮನ್ನೇನು ಮಾಡ್ತಾರಂತೆ? ನಮ್ಮನ್ನು ಎಲ್ಲ ಪರಿಸ್ಥಿತಿಗಳು ನೋಡಿ, ಬೆಟ್ಟಗಳು, ಓಕೆ, ಬೆಟ್ಟಗಳನ್ನು ಏರು ಅಂದರೆ ಅರ್ಥ ಏನಂದರೆ ನಮ್ಮ ಬೆಟ್ಟಗಳು, ಪರ್ವತಗಳು, ಹಾಲೆಲೂಯಾ, ಯಾವಾಗಲೂ ಏನಂತ ನಮಗೆ ಅಸಾಧ್ಯವಾದಂಥ ಒಂದು ವಿಷಯಗಳನ್ನು, ಹಾಲೆಲೂಯಾ, ಅರ್ಥ ಆಗ್ತದೆ. ಯೇಸು ಸ್ವಾಮಿ ಕೂಡ ಹೇಳಿದಲ್ಲ, ನಿನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಮಾರ್ಕನ ಸುವಾರ್ತೆ 11:23 ವಾಕ್ಯ ಇರ್ತದೆ. ಓಕೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಆಜ್ಞಾಪಿಸುವುದಾದರೆ, ಸ್ವಲ್ಪ ಹೃದಯದಲ್ಲಿ ಸಂಶಯ ಪಡೆದು ಹೇಳುವುದು, ಅದು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವುದು. ಹಾಲೆಲೂಯಾ. ಬೆಟ್ಟ, ಹಾಲೆಲೂಯಾ, ಪರ್ವತ ಶಿಖರವಾಗಲಿ, ಅದು ಏನಕ್ಕೆ ಸಾದೃಶ್ಯ ಅಂದರೆ, ಓಕೆ, ಮಾರ್ಪಡದ ಸಂದರ್ಭಗಳು, ಸ್ಥಿತಿಗಳು, ಹಾಲೆಲೂಯಾ, ಬದಲಾಗದ ಸ್ಥಿತಿಗಳು, ಅಂದರೆ ನಮ್ಮಿಂದ ತೆಗೆಯಲಾಗಲಾರದಂತಹ ಸ್ಥಿತಿ. ನೋಡಿ, ಈ ಭೂಮಿ ಮೇಲೆ ಎಲ್ಲವನ್ನು ತೆಗಿಬೋದು, ಬೆಟ್ಟವನ್ನು ತೆಗೆಯೋಕೆ ಕಷ್ಟ ಅಲ್ವಾ? ಬೆಟ್ಟವನ್ನು ತೆಗಿಯೋಕ್ಕಾಗ್ತದ? ಆಗೋದಿಲ್ಲ. ಅದನ್ನು ಇದು ಮಾಡ್ಬೇಕಂದ್ರೆ ಒಂದು ಕಲ್ಲನ್ನು ಅವರು ಪುಡಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ತೆಗೆದು ಹಾಕಕ್ಕೆ ಯಾರಿಂದ ಆಗೋದಿಲ್ಲ. ಆಮೇಲೆ ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ದೇವರು ಇವೆಲ್ಲವೂ ಸುಮ್ಮನೆ ಇಟ್ಟಿಲ್ಲ, ಅವೆಲ್ಲ ನಮಗೊಂದು ಪಾಠ. ಈ ಬೆಟ್ಟಗಳನ್ನು ನೋಡುವಾಗ, ಹಾಲೆಲೂಯಾ, ಆ ಬೆಟ್ಟಗಳಂಥ ಸಮಸ್ಯೆಗಳು, ಬೆಟ್ಟಗಳಂಥ ಶೋಧನೆಗಳು, ಬೆಟ್ಟಗಳಂಥ ಕೊರತೆಗಳು, ಬೆಟ್ಟಗಳಂಥ ರೋಗಗಳು, ಬೆಟ್ಟಗಳಂಥ ವೈರಿಗಳು, ಹಾಲೆಲೂಯಾ, ಅವೆಲ್ಲವನ್ನು ನಾವು ಯೆಹೋವನ ಸನ್ನಿಧಿಯಲ್ಲಿ ನಿರೀಕ್ಷಿಸುವಾಗ ಅವೆಲ್ಲವನ್ನು ಏರಿ ಅದಕ್ಕಿಂತಲೂ ಎತ್ತರ ಏರುತ್ತೇವೆ. ಆಗ ಆ ಬೆಟ್ಟಗಳೆಲ್ಲ ಎಲ್ಲಿರ್ತದೆ? ನಮ್ಮ ಕೆಳಗಡೆ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಕೀರ್ತನೆ 121 ಒಂದನೇ ವಚನ ಇರ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ನಾನು ಪರ್ವತಗಳ ಕಡೆಗೆ ನೋಡ್ತಾ ಇದ್ದೇನೆ. ಎಲ್ಲಿ ನೋಡಿದ್ರು ಸಮಸ್ಯೆಗಳು, ಎಲ್ಲಿ ನೋಡಿದ್ರು ಕಷ್ಟಗಳು, ಎಲ್ಲಿ ನೋಡಿದ್ರು ವೈರಿ, ಎಲ್ಲಿ ನೋಡಿದ್ರು ಅವಮಾನ, ನಿಂದೆಗಳು, ಎಲ್ಲ ಕಷ್ಟ ಸಂದರ್ಭಗಳು. ಆದರೆ ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಪ್ರಿಯರೇ, ನೀವಿರುವ ಸಂದರ್ಭ, ಸ್ಥಿತಿಗತಿಗಳು, ಸಮಸ್ಯೆಗಳು, ಶೋಧನೆಗಳು ಇರುವುದು ಎಷ್ಟು ಸತ್ಯವೋ ಅದೆಲ್ಲದಕ್ಕಿಂತಲೂ ಉನ್ನತನು ನಮ್ಮ ದೇವರೆನ್ನುವಂಥದ್ದು ಅಷ್ಟೇ ಸತ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆಮೆನ್. ಯಾರು ಯೆಹೋವನ ಸನ್ನಿಧಿಯಲ್ಲಿ ನಿರೀಕ್ಷಿಸುವರು, ಯಾರು ದೇವರ ಸನ್ನಿಧಿಯಲ್ಲಿ ನಿರೀಕ್ಷಿಸುವರು, ಅವರು ಹೊಸ ಬಲವನ್ನು ಹೊಂದಿ ಅವರು ಏರುವರು. ಓಕೆ, ಏನು ಮಾಡೋದು? ಓಡಿ ನಡೆಯರು, ನಡೆದು ಹಾಲೆಲೂಯಾ. ಪ್ರಿಯರೇ, ನಾನೊಂದು ವಿಷಯ ಹೇಳ್ತೇನೆ. ನಾವು ಓಡಬೇಕಾಗಿರೋದು ತುಂಬ ಇದೆ, ನಾವು ಹಾರಬೇಕಾಗಿರೋದು ತುಂಬ ಇದೆ, ನಾವು ನಡಿಬೇಕಾಗಿರೋದು ತುಂಬ ಇದೆ. ನಾವು
ಇಲ್ಲಿಯೇ ಸ್ವಲ್ಪ ಸ್ವಲ್ಪ ವಿಷಯಗಳಿಗೆ ಕೂತ್ಕೊಳ್ತಾ ಇದ್ದೇವೆ, ಸೋತು ಸುಸ್ತಾಗಿ ಹೋಗ್ತಾ ಇದ್ದೇವೆ. ಕಾರಣ ಏನಂದ್ರೆ ನಮ್ಮನ್ನು ಬಲಪಡಿಸುವ ಆತನಲ್ಲಿ ನಾವಿಲ್ಲ. ಅವರಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಯಾರಲ್ಲಿ ನಾವು ಇರಬೇಕು? ನಮ್ಮನ್ನು ಬಲಪಡಿಸುವ ಯೆಹೋವನಲ್ಲಿ. ಯಾಕೆಂದ್ರೆ ಆತನಲ್ಲಿ ನಾನಿರುವಾಗ, ಆತನನ್ನು ನಿರೀಕ್ಷಿಸಿಕೊಂಡೇ ನಾನಿರುವಾಗ ನಾನು ಹೊಸ ಬಲವನ್ನು ಹೊಂದುತ್ತೇನೆ. ಹೊಸ ಬಲವನ್ನು ಹೊಂದಿ ಹಲ್ಲೆಲೂಯಾ ನಾವು ಹೇಳಕ್ಕೆ ಹೇಳ್ತೇವೆ. ಹಲ್ಲೆಲೂಯಾ. ಹದ್ದಿನ ಚರಿತ್ರೆ ಏನು ಗೊತ್ತಾ? ಹದ್ದಿನ ಬಗ್ಗೆ ಹೇಳ್ತೇನೆ ಕೇಳಿದೆ. ಆ ಹದ್ದು ಅದಕ್ಕೆ ವಯಸ್ಸಾದಾಗ ಅದೇನು ಮಾಡ್ತದೆ, ತನ್ನ ರೆಕ್ಕೆಗಳು ಬಲಹೀನವಾಗಿಬಿಡ್ತದಂತೆ. ರೆಕ್ಕೆಗಳೆಲ್ಲ ಅವು ವಯಸ್ಸಾಗಿ ಹೋದ್ಮೇಲೆ ರೆಕ್ಕೆಗಳೆಲ್ಲ ಅವು ಉದುರ್ಲಿಕ್ಕೆ ಪ್ರಾರಂಭವಾಗ್ತದಂತೆ. ಹಲ್ಲೆಲೂಯಾ. ಅದೇನು ಮಾಡ್ತದಂತೆ ಗೊತ್ತಾ? ತನ್ನ ರೆಕ್ಕೆಗಳನ್ನೆಲ್ಲ ತಾನೇ ಕಿತ್ಕೊಳ್ತದಂತೆ. ಕಿತ್ಕೊಂಡು ತನ್ನ ಉಗುರುಗಳನ್ನ ಎಲ್ಲ ಇದು ಮಾಡ್ಕೊಳ್ತದಂತೆ, ತಾನೇ ಕಿತ್ತಾಗ್ತದಂತೆ. ಮತ್ತೆ ತನ್ನ ಕೊಕ್ಕೆನ ಅದೇ ಬಂಡೆಗೆ ಕುಟ್ಟಿ ಅದನ್ನು ಮುರ್ಕೊಳ್ತದಂತೆ. ಭಾಳ ನೋವು ಆಗ್ತದೆ. ಓಕೆ, ಆದರೆ ಸ್ವಲ್ಪ ದಿನವಾದ ಮೇಲೆ, ಹಲ್ಲೆಲೂಯಾ, ಅದೆಲ್ಲ ಆದಮೇಲೆ ಏನಾಗ್ತದ? ರೆಕ್ಕೆಗಳು ತಿರುಗಿ ಚಿಗುರ್ಲಿಕ್ಕೆ ಪ್ರಾರಂಭ, ಕೊಕ್ಕೆ ತಿರುಗಿ ಚಿಗುರ್ಲಿಕ್ಕೆ, ಉಗುರುಗಳು ತಿರುಗಿ ಬೆಳೀಲಿಕ್ಕೆ ಪ್ರಾರಂಭವಾಗ್ತದಂತೆ. ಆವಾಗ ಯಾವಾಗ ಇದೆಲ್ಲ ಆಗುತ್ತೋ ರೆಕ್ಕೆಗಳು ಒಂದ್ಸಲ ಜಾಡಿಸ್ಕೊತದಂತೆ. ಜಾಡಿಸ್ಕೊಂಡು ಹಾರಲಿಕ್ಕೆ ಪ್ರಾರಂಭ, ಮತ್ತೆ ಅದು ಮೇಘಗಳ ರಾಜನಾಗಿ ಹಾರಲಿಕ್ಕೆ ಪ್ರಾರಂಭ. ಹಲ್ಲೆಲೂಯಾ. ಅದಕ್ಕೆ ಹದ್ದಿನ ಉದಾಹರಣೆ ದೇವರು ಕೊಟ್ಟಿರೋದು, ಸುಮ್ಮನೆ ಇಟ್ಟಿಲ್ಲ. ದೇವರು ಈ ಉದಾಹರಣೆಗಳನ್ನ ಸುಮ್ಮನೆ ಇಟ್ಟಿಲ್ಲ ಬೈಬಲಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹದ್ದನ್ನು ನೋಡ್ತೇವೆ, ಅದನ್ನು ಆದರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರು ಯಾಕೆ ಇಟ್ಟಿದ್ದಾರೆ ಈ ಹದ್ದುಗಳು, ಈ ಪರ್ವತಗಳನ್ನು ದೇವರು ಯಾಕೆ ಇಟ್ಟಿದ್ದಾರೆ? ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾವುಗಳನ್ನು, ಚೇಳುಗಳನ್ನು ತುಳಿಯುವ ಅಧಿಕಾರ ನಿಮಗೆ ಕೊಡ್ತೇನೆ. ಹಾವುಗಳು, ಚೇಳುಗಳಂದ್ರೆ ಏನಂತ? ಅವು ವಿಷ ಜಂತುಗಳು. ಅವು ಮನುಷ್ಯರನ್ನು ಕಚ್ಚಿ ಏನು ಮಾಡ್ತವೆ? ಸಾಯಿಸುವಂಥ ಒಂದು ವಿಷ ಜಂತುಗಳು ಅಲ್ವಾ? ಸೊ ಈ ಅವು ವೈರಿಗಳಿಗೆ ಸದೃಶ್ಯವಾಗಿದೆ. ಹಲ್ಲೆಲೂಯಾ. ಹಾವುಗಳು, ಚೇಳುಗಳು ಯಾವುದಕ್ಕೆ ಸದೃಶ್ಯವಾಗಿದೆ? ವೈರಿಗಳು. ಹಲ್ಲೆಲೂಯಾ. ಗೊತ್ತೇ ಆಗೋದಿಲ್ಲ ಯಾವಾಗ ಎಲ್ಲಿಂದ ಅವು ಬಂದು ಕಚ್ಚುತ್ತವೆ, ಅವು ಎಲ್ಲಿ ಅಡಗಿರ್ತವೆ ಗೊತ್ತಾಗಲ್ಲ. ಹಾವು, ಚೇಳು ಅವು ಎಲ್ಲಿ ಅಡಗಿರ್ತವೆ ಗೊತ್ತಾಗಲ್ಲ. ಹೊಲದಲ್ಲಿ ಹೋಗಿರ್ತಾರೆ ಪಾಪ, ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಯಾವ ಒಂದು ಇದು ಪೊದೆಯಿಂದ ಹಾವು ಬಂದು ಕಚ್ಚುತ್ತದೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಓಕೆ, ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ ಚೇಳು ಇರ್ತದೆ ಅಂತ ಹೇಳಿ ಕಾಲಿಗೆ ಕಚಾಕ್ ಅಂತ ಒಂದು ಕೊಂಡಿ ಆಗ್ತದೆ, ವಿಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವೆಲ್ಲ ಯಾಕೆ ದೇವರು ಹೇಳಿದ್ದಾನೆ? ಬೈಬಲ್ ಯಾಕೆ ಅವುಗಳನ್ನ ವಿವರಿಸಿದಂದ್ರೆ ನಿಜವಾಗ್ಲೂ ಹಾವುಗಳ ಚೇಳುಗಳನ್ನ ತುಳ್ಕಾಂತ ಹೋಗೋದಲ್ಲ, ಅದಕ್ಕೋಸ್ಕರ ಅಲ್ಲ. ಹಲ್ಲೆಲೂಯಾ. ಹಾವು, ಚೇಳು ಅಂದ್ರೆ ವೈರಿ. ಹಲ್ಲೆಲೂಯಾ. ಅರ್ಥಾಗ್ತದೆಯಾ? ಸೊ ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ನಂಬಿಕೆಯ ಜೀವಿತವನ್ನು, ದೇವರ ಸಹವಾಸವನ್ನು ಹಾಳು ಮಾಡುವಂತ ದುರಾತ್ಮ ಶಕ್ತಿಗಳು, ಹಲ್ಲೆಲೂಯಾ, ಅವುಗಳನ್ನು ತುಳಿಯುವುದಕ್ಕೆ ದೇವರು ನಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಅಧಿಕಾರ ಕೊಟ್ಟಿದ್ದಾನೆ. ಇದೇ ನಮಗೆ, ಆದರೆ ನಾವು ಉಪಯೋಗಿಸಲಿಕ್ಕೆ ನಮಗೆ ಸೋತು ಹೋಗಿದ್ದೇವೆ. ಕಾರಣ ಏನಂದ್ರೆ ನಾವು ಪರಿಸ್ಥಿತಿಗಳ ಕಡೆಗೆ ನೋಡ್ತಾ ಇದ್ದೇವೆ, ನಾವು ಸಮಸ್ಯೆಗಳ ಕಡೆಗೆ ನೋಡ್ತಾ ಇದ್ದೇವೆ, ಶೋಧನೆಗಳ ಕಡೆಗೆ ನೋಡ್ತಾ ಇದ್ದೇವೆ. ಓಕೆ, ಸುಲಭವಾಗಿ ಚಿಕ್ಕ ಚಿಕ್ಕ ಪಾಪಗಳಿಗೆ ನಾವು ಬಿದ್ದು ಹೋಗ್ತಾ ಇದ್ದೇವೆ. ಹೀಗಿರುವಾಗ ನಾವು ಹೇಗೆ ಆ ಬೆಟ್ಟಗಳನ್ನು ಏರ್ಲಿಕ್ಕೆ ಸಾಧ್ಯ? ಹೀಗಿರುವಾಗ ಹೇಗೆ ನಾವು ಅವುಗಳನ್ನ ಜಯಿಸಿ ಮುಂದೆ ಸಾಗಲಿಕ್ಕೆ ಸಾಧ್ಯ? ಹಾವುಗಳ ಚೇಳುಗಳನ್ನ ಹೇಗೆ ತುಳಿಯಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಮೊದಲನೇದು ನಾವು ಮಾಡಬೇಕಾಗಿರೋದು ಯೇಸುವಿಗೆ ನಮ್ಮನ್ನು ನಾವು ಸರೆಂಡರ್ ಮಾಡಬೇಕು. ನಮ್ಮನ್ನು ನಾವೇನ್ ಮಾಡಬೇಕು? ಒಪ್ಪಿಸಿ ಕೊಡಬೇಕು. ಏನ್ ಮಾಡಬೇಕು? ನಮ್ಮನ್ನು ನಾವು ಒಪ್ಪಿಸಿ ಕೊಟ್ಬಿಟ್ರೆ ಆ ಯೇಸು ಆ ವೈರಿಗಳನ್ನ ಏನ್ ಮಾಡ್ತಾನೆ? ಓಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ವೈರಿಗಳನ್ನ ಓಡಿಸ್ತಾನೆ. ಮೂರನೇದು ನಾವೇನ್ ಮಾಡಬೇಕು? ನಮ್ಮನ್ನು ನಾವು ಕಟ್ಟಿಕೊಳ್ಳಬೇಕು. ಯೆಹೋವನ ಸನ್ನಿಧಿಯಲ್ಲಿ ಇರುತ್ತಾ ಆತನ ವಾಕ್ಯದೊಂದಿಗೆ ನಾವು ಸಮಯ ಕಳಿಬೇಕು. ಕೇಳಿಸ್ಕೊಂಡು ನಾವು ಸ್ವಲ್ಪ ಜನ ಇರ್ಬೋದು, ಓಕೆ, ಭಾಳ ಒಳ್ಳೆಯದು, ಭಾಳ ಸಂತೋಷ. ಎಷ್ಟು ಸಮಯ, ಎಷ್ಟು ಅಧ್ಯಾಯಗಳು ನಾವು ಪ್ರತಿದಿನ ಬೈಬಲ್ ಓದ್ತಾ ಇದ್ದೇವೆ. ಬೈಬಲ್ ಸುಮ್ಮನೆ ಓದೋಲ್ಲ, ಕೆಲವರು ಓದ್ತೇವೆ, ಆದರೆ ಆ ವಾಕ್ಯಗಳು ನಿಜವಾಗಿ ಒಳಗಡೆ ಓದ್ತಾ ಇದ್ದೇವೆ. ಬೈಬಲ್ ಓದೋದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಬೈಬಲ್ ಓದುವಾಗ ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಓದ್ತಾ ಇದ್ದೇವೆ. ಯೆಹೋವನು ಆತನು ಏನು ಮಾಡ್ತಾನೆ? ಆತನು
ಓಕೆ, ಸೋತವರಿಗೆ ತ್ರಾಣವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆತನು ನಿರ್ಬಲರಿಗೆ ಏನು ಕೊಡ್ತಾನೆ? ಬಹು ಬಲವನ್ನು ಕೊಡ್ತಾನೆ. ಆತ ಓದಿದ್ವಲ್ಲ, ಹೌದು ಕರ್ತನೆ, ನಾನು ಸೋತು ಹೋಗಿದ್ದೇನಪ್ಪ. ಹಲ್ಲೆಲೂಯಾ. ನಾನು ಸೋತು ಹೋಗಿದ್ದೇನೆ ಕರ್ತನೆ, ನನ್ನನ್ನು ಮತ್ತೆ ತಿರುಗಿ ನನ್ನಲ್ಲಿ ಹೊಸ ತ್ರಾಣವನ್ನು ದಯಪಾಲಿಸು. ಹಲ್ಲೆಲೂಯಾ. ನಾನು ನಿರ್ಬಲನಾಗಿ ಹೋಗಿದ್ದೇನೆ, ಏನು ಮಾಡಲು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದೇನೆ. ದಯಮಾಡಿ ನನ್ನಲ್ಲಿ ನಿನ್ನ ಬಹುಬಲವನ್ನು ನನ್ನಲ್ಲಿ ತುಂಬಿಸಪ್ಪ. ನಿನ್ನ ಬಹುಬಲ ನನಗೆ ಬೇಕು. ಆಮೆನ್. ಹಲ್ಲೆಲೂಯಾ. ಯುವಕರು ಏನಾಗುವಂತೆ, ಅವರು ಬಳಲಿ ಹೋಗುವರು. ಓಕೆ, ತರುಣರು ಮುಗ್ಗರಿಸಿ ಬೀಳುವರು. ಕರ್ತನೆ, ನಾನಂತ ಸ್ಥಿತಿಯಲ್ಲಿದ್ದೇನೆ ಕರ್ತನೆ, ನನ್ನನ್ನು ಇವತ್ತು ಬಲಪಡಿಸು. ಹಲ್ಲೆಲೂಯಾ. ಓಕೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು. ಓಡಿ ದಣಿಯರು, ನಡೆದು ಬಳಲರು. ಹೌದು ಕರ್ತನೆ, ದೇವ ನನ್ನನ್ನು ಹಾಗೆ ನಾನು ನಿನ್ನ ಸನ್ನಿಧಿಯಲ್ಲಿ ನಿರೀಕ್ಷೆ ಉಳ್ಳವನಾಗಿ ಇರುವುದಕ್ಕೆ ಹಲ್ಲೆಲೂಯಾ ನನಗೆ ಅಂತ ಮನಸ್ಸನ್ನು ಕೊಡು. ಈ ಥರ ನಾವು ಓದ್ತಾ ಇರುವಾಗ ನಾವೇನು ಮಾಡ್ತಾ ಇದ್ದೇವೆ? ದೇವರ ವಾಕ್ಯಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ಸುಮ್ಮನೆ ಓದ್ಕೋತ ಹೋಗೋದಲ್ಲ. ದೇವರು ಮಾತಾಡ್ತಾ ಇದ್ದಾನೆ ಅಂದರೆ ಅರ್ಥ ಏನು? ಸೊ ಒಂದೊಂದು ವಾಕ್ಯದ ಮೂಲಕ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದೊಂದು ವಾಕ್ಯದ ಮೂಲಕ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಸೊ ನಾವು ಹೋರಾಡುವ ಆಯುಧಗಳು ಅವು ಲೋಕ ಸಂಬಂಧವಾದವುಗಳಲ್ಲ. ಹಲ್ಲೆಲೂಯಾ. ಅವು ದೇವರ ಎಣಿಕೆಯಲ್ಲಿ ಅವೇನಾಗಿದೆ? ಬಲವಾಗಿದ್ದು, ಹಲ್ಲೆಲೂಯಾ, ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓ ಕರ್ತನೆ, ಹೌದಪ್ಪ, ನನ್ನಲ್ಲಿ ಯಾವ ವೈರಿಯು ಪ್ರವೇಶ ಮಾಡಿ ಯಾವ ಕೋಟೆ ಕೊತ್ತಲುಗಳು ನನ್ನಲ್ಲಿ ಇದೆಯೋ ಅವೆಲ್ಲವೂ ಕರ್ತನೆ ಇಗೋ ನಿನ್ನ ಮುಂದೆ. ಆ ಕೋಟೆ ಕೊತ್ತಲ ಅಂತಂದ್ರೆ ಏನು? ಯಾವುದರಲ್ಲಿ ನಾವು ಅವಿಧೇಯರಾಗಿದ್ದೇವೆ, ಯಾವ ವಿಷಯದಲ್ಲಿ ನಾವು ಅವಿಧೇಯರಾಗಿದ್ದೇವೆ, ಅದನ್ನು ನಾವು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಅದನ್ನು ನಾವು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಪ್ರೈಸ್ ಲಾರ್ಡ್. ಒಪ್ಪಿಕೊಂಡು ನಾವು ಏನ್ ಮಾಡ್ಬೇಕು? ಮುಂದೆ ಆತನ ಸನ್ನಿಧಿಯಲ್ಲಿ ನಾವು ಏನ್ ಮಾಡ್ಬೇಕು? ಎದುರು ನೋಡುವ ಹಾಕಿದ್ದೇವೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಲವಂತೆ ಆಗ ಆ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಯೋಗ್ಯನಾಗ್ತೇವೆ ನಾವು. ಆಗ ಇನ್ನೊಬ್ಬರನ್ನು ಬಲಪಡಿಸುವಂತವ್ರು ನಾವು ಆಗ್ತೇವೆ. ಇನ್ನೊಬ್ಬರನ್ನು ನಾವು ಸ್ವಾರ್ಥ ಸಾರಿ ಗೆಲ್ಲುವಂತವ್ರು ನಾವು ಆಗ್ತೇವೆ. ಫಸ್ಟ್ ನಾವು ನಮ್ಮನ್ನು ನಾವು ಗೆಲ್ಲಬೇಕಾಗಿದೆ. ನಮ್ಮನ್ನೇ ನಾವು ಗೆಲ್ಲಲಿಕ್ಕಾಗ್ತಾ ಇಲ್ಲ. ಇನ್ನೊಬ್ಬರನ್ನ ಹೆಂಗೆ ಗೆಲ್ತೀವಿ ನಾವು? ಹೌದಾ ಇಲ್ಲ? ನಾವೇ ಸೋತೋಗ್ತಾ ಇದ್ದೀವಿ. ಇನ್ನೊಬ್ಬರನ್ನ ಹೆಂಗೆ ಬಲಪಡಿಸ್ತೇವೆ? ಹೌದಾ ಇಲ್ಲ? ಸೊ ಅದರಿಂದ ಇವತ್ತು ನಾವು ಹಿಂಗೆ ಹೋಗ್ಬೇಕಾ? ಮನೆಗೆ ಬಂದಂಗೆ ಹಿಂದೆ ಹೋಗ್ಬೇಕಾ? ಇಲ್ಲ ಅಂದ್ರೆ ಇವತ್ತು ಏನು ಮಾಡಬೇಕು? ನಾವು ದೇವರ ಸನ್ನಿಧಿಯಲ್ಲಿ ಅವ ಕರಗಳನ್ನು ಚಾಚಿ ನಮ್ಮನ್ನು ಸಮರ್ಪಿಸಿಕೊಂಡು ಹಲ್ಲೆಲೂಯಾ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಏನ ಹಲ್ಲೆಲೂಯಾ. ನಾವು ಹೇಳೋಣ, ನಮ್ಮ ಎಲ್ಲ ಪರಿಸ್ಥಿತಿ, ನಮ್ಮ ಎಲ್ಲ ಬಲಹೀನತೆ, ನಮ್ಮ ಎಲ್ಲ ಅವಿಧೇಯತೆ, ಯಾವ ವಿಷಯದಲ್ಲಿ ನಾವು ಅವಿಧೇಯರಾಗಿದ್ದೇವೆ ಅದನ್ನು ದೇವರ ಮುಂದೆ ಒಪ್ಪಿಕೊಳ್ಳೋಣ. ನಾವು ಸೆರೆ ಹಿಡಿದು ಆತನಿಗೆ ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ. ಒಪ್ಪಿಸಿಕೊಳ್ಳೋಣ. ಆತನು ಏನು ಮಾಡ್ತಾನೆ? ಎಲ್ಲ ವೈರಿಯ ಕೋಟೆಗಳನ್ನು ಕೆಡವಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಹೇಳೋಬೇಕಾದ್ರೆ ಆಟೋಮೆಟಿಕ್ ನಾವು ನಮ್ಮನ್ನು ಆತನಿಗೆ ಒಪ್ಪಿಸಿಕೊಂಡ್ರೆ ಸಾಕು. ಯೇಸುವೇ, ನೀನು ನನ್ನ ಬಾಳಿನ ರಕ್ಷಕನು. ಯೇಸುವೇ, ನೀನೇ ನನ್ನ ಒಡೆಯನು, ನೀನು ನನ್ನ ರಾಜನು, ನಾನು ನಿನಗೆ ಒಪ್ಪಿಸಿಕೊಡ್ತೇನೆ. ಹಲ್ಲೆಲೂಯಾ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಈ ಸಮಯದಲ್ಲಿ ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಜಸ್ಟ್ ಸರೆಂಡರ್ ಯುವರ್ ಸೆಲ್ಫ್. ಜಸ್ಟ್ ನಿಮ್ಮನ್ನು ನೀವು ಆತನಿಗೆ ಒಪ್ಪಿಸಿಕೊಡಿ. ಥ್ಯಾಂಕ್ ಯು ಜೀಸಸ್. ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಚಾಚಿ. Hallelujah. Thank you, Father. Thank you, Holy Spirit. Oh, we bless your name, Lord. Oh, Ramana Karabala Rahumara Shidura Bala. Oh, Ramana Kerebala Rahumana Sandara Bala Rahumara Shidara Kere Bala. Zangare Kelere Humara Shidura Baba 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 Baba. Remene kelere hubala ramashada ramama. Hallelujah, 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 hallelujah. O ramana kere boko rabala ramashada kelere goraba. Zandere kelere mana shindoro koloro marabala re goraba. Zandere kelere mana shandara baba 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 baba. Ramana kere bola ramashida rabala rabu rabala rekene kere bola baba. Sandere bere kere bola
ಹೊಸ ಬಲವ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ. ಕೇಳೋಣ ಎಲ್ಲರೂ ಪ್ರಾರ್ಥಿಸೋಣ. ಹೊಸ ಬಲವ ನೀಡು ದೇವಾ, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ಹೊಸ ಕೃಪೆಯ ನೀಡು ದೇವಾ. ಕಷ್ಟಗಳು ತೀರಿ ಹೋಗಲಿ, ಎಲ್ಲ ಕಷ್ಟಗಳು ತೀರಿ ಹೋಗಲಿ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಕ್ಷ್ಯಕ್ಕೆ ಬದಲಾಗಿ ಮೇಲನ್ನು ನೀಡು ದೇವಾ, ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ
ಸಂಧಿಸಲು ಈ ಲೋಕವನ್ನ ಜಯಿಸಲು ಸಂಬಂಧವು ಸ್ಥಿರಗೊಳ್ಳಲು
ಕೇವಲ ಹಾಡಲ್ಲ, ನಮ್ಮ ಪ್ರಾರ್ಥನೆ, ಇದು ನಮ್ಮ ಅರಿಕೆ, ನಮ್ಮ ಘೋಷಣೆಯು ಇದಾಗಿದೆ. ಜಯವನ್ನು ಘೋಷಿಸುವುದು. ಯಾವ ಸಂಬಂಧವಾಗಿ ಚಿಂತೆ ಮಾಡಿ ಕರ್ತನಿಗೆ ಎಲ್ಲವನ್ನು ಒಪ್ಪಿಸಿ ನಿಶ್ಚಿಂತರಾಗಿ ಕರ್ತನನ್ನು ಸ್ತುತಿಸಿ. ಯಾರಾದರೂ ಸ್ವರ ಎತ್ತಿ ಪ್ರಾರ್ಥನೆ ಮಾಡಬೇಕು. ಕರ್ತನೆ, ಈ ಶುಕ್ರವಾರ ಕರ್ತನೆ ಸ್ವಾಮಿ, ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರುವಂಥ ಕೃಪೆಯನ್ನು ಕರ್ತನೆ ಸ್ವಾಮಿ, ಅಪ್ಪ ನೀ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಕರ್ತನೆ, ಈ ನೂತನ ದಿನದೊಳಗೆ ಕರ್ತನೆ ಸ್ವಾಮಿ, ನಿನ್ನ ನೂತನ ಕೃಪೆಯಿಂದ ಅಪ್ಪ ಕರ್ತನೆ ನೀ ನಮ್ಮನ್ನು ತುಂಬಿಸಿ ಕರ್ತನೆ ಅಪ್ಪ ಕರ್ತನೆ ಬಲವಾಗಿ ಕರ್ತನೆ ಸ್ವಾಮಿ, ಅಪ್ಪ ನಿನ್ನ ಮಗನ ಮುಖಾಂತರ ನಮ್ಮೊಟ್ಟಿಗೆ ನೀನು ಮಾತನಾಡಿದಂತ ಅಪ್ಪ ನಿನ್ನ ವಾಕ್ಯಕ್ಕಾಗಿ ಅಪ್ಪ ನಿನ್ನ ಜೀವದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಹೌದು ಸ್ವಾಮಿ, ನಾವು ನಿರೀಕ್ಷೆ ಇಲ್ಲದೆ ನಾವು ಸೋತು ಹೋದ ಸಮಯದಲ್ಲಿ ಕರ್ತನೆ ಸ್ವಾಮಿ, ನೀನು ನಮಗೆ ಹೊಸ ನಿರೀಕ್ಷೆಯನ್ನು ಕೊಟ್ಟು ಕರ್ತನೆ ಸ್ವಾಮಿ, ನಿನ್ನ ನೂತನ ಬಲದಿಂದ ಕರ್ತನೆ ಅಪ್ಪ ನಿನ್ನ ನೂತನ ವಾಗ್ದಾನಗಳಿಂದ ಕರ್ತನೆ ಸ್ವಾಮಿ, ನಾನು ಇದ್ದೇನೆ ನೀನು ಭಯಪಡಬೇಡ ಅಂತೇಳಿ ಕರ್ತನೆ ನಮ್ಮ ಸಂಗಡ ಮಾತನಾಡಿದ ದೇವರು ನೀವು ಒಬ್ಬರೇ ಕರ್ತನೆ. ಹೌದು ಸ್ವಾಮಿ, ಅಪ್ಪ ಕರ್ತನೆ ಈ ಲೋಕದಲ್ಲಿರುವವನಿಗಿಂತ ಕರ್ತನೆ ನನ್ನಲ್ಲಿರುವಾತನು ನೀನು ಅಪ್ಪ ದೊಡ್ಡವನು ಹೆಚ್ಚಿನವನಾಗಿದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಅಪ್ಪ ಹೌದು ಹೌದು ಕರ್ತನೆ ಸ್ವಾಮಿ, ಅಪ್ಪ ಯವನಸ್ಥರು ಕರ್ತನೆ ಸ್ವಾಮಿ, ಅಪ್ಪ ಕರ್ತನೆ ನಡೆದು ಬಳಲರು ಕರ್ತನೆ ಸ್ವಾಮಿ, ಅಪ್ಪ ಹೌದು ಕರ್ತನೆ ಹೌದು ಸ್ವಾಮಿ ನಡೆದು ಕರ್ತನೆ ಹೌದು ಸ್ವಾಮಿ, ಅಪ್ಪ ಬಳಲದಲ್ಲಿ ವಾಗಿದಲ್ಲಿ ಬರಲ್ಪಟ್ಟ ಕರ್ತನೆ ಸ್ವಾಮಿ, ಅಪ್ಪ ಹೌದು ಕರ್ತನೆ ತಿರುಗಿ ಕರ್ತನೆ ಅಪ್ಪ ಹೌದು ಸ್ವಾಮಿ, ಅಪ್ಪ ನಾವು ನಿನ್ನಲ್ಲಿ ಕರ್ತನೆ ನಾವು ನೆಲೆಗೊಂಡಿರುವಾಗ, ನಾವು ನಿನ್ನಲ್ಲಿ ಕರ್ತನೆ ನಾವು ನಿರೀಕ್ಷೆ ಇಡುವರಾಗಿರುವಾಗ ಕರ್ತನೆ ಸ್ವಾಮಿ, ಹದ್ದಿಗೆ ಬರುವಂತೆ ಕರ್ತನೆ ಸ್ವಾಮಿ, ಅಪ್ಪ ಕರ್ತನೆ ಹದ್ದಿ ಯಾವ ರೀತಿಯಾಗಿ ಕರ್ತನೆ ಬೆಟ್ಟವನ್ನು ಹೇರುತ್ತದೋ ಕರ್ತನೆ ಅದು ಕರ್ತನೆ ಹೌದು ಸ್ವಾಮಿ, ಅಪ್ಪ ಹೌದು ಕರ್ತನೆ ಅದು ಬಳಲುವುದಿಲ್ಲ ಕರ್ತನೆ ಸ್ವಾಮಿ, ಅಪ್ಪ ಹೌದು ಕರ್ತನೆ ಹೌದು ಸ್ವಾಮಿ, ಅದೇ ರೀತಿಯಾಗಿ ನೀನು ನಮ್ಮನ್ನು ಕರ್ತನೆ ನಿನ್ನ ಹೊಸ ಬಲದಿಂದ ನೀನು ನಮ್ಮನ್ನು ತುಂಬಿಸಿ ಕರ್ತನೆ ಸ್ವಾಮಿ, ನಿನ್ನ ಸೇವೆಯನ್ನು ಕರ್ತನೆ ನಾವು ಮಾಡುವಾಗ ಕರ್ತನೆ ನಾವು ಬಳಲದೆ ಕರ್ತನೆ ಅಪ್ಪ ಹೌದು ಸ್ವಾಮಿ, ನಾವು ತಣ್ಣಗಾಗದೆ ಕರ್ತನೆ ಸ್ವಾಮಿ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಬೇಕು ಪ್ರಾರ್ಥಿಸಲಾಗಿದೆ ಸ್ವಾಮಿ, ಅಪ್ಪ ಹೌದು ಕರ್ತನೆ ನಾವು ನಿರೀಕ್ಷೆನೇ ಇಲ್ಲದೆ ಇರುವಂತ ಸಮಯದಲ್ಲಿ ಕರ್ತನೆ ಅಪ್ಪ ನಾನಿದ್ದೇನೆ ಅಂತೇಳಿ ಕರ್ತನೆ ವಾಗ್ದಾನ ಮಾಡಿದಂತ ದೇವರು ನೀವಾಗಿದ್ದೀರಿ ಸ್ವಾಮಿ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಕರ್ತನೆ ಅಪ್ಪ ನಮ್ಮ ಸ್ಥಿತಿಗತಿಗಳನ್ನು ನೋಡಿ ಕರ್ತನೆ ನಾವು ಕುಗ್ಗಿ ಹೋಗದೆ ಸ್ವಾಮಿ, ಅಪ್ಪ ಎಲ್ಲವನ್ನು ಕರ್ತನೆ ಸ್ವಾಮಿ, ಅಪ್ಪ ಹೌದು ಕರ್ತನೆ ಜಯಿಸುವುದಕ್ಕೆ ನೀ ನಮಗೆ ಶಕ್ತಿಯನ್ನು ಅನುಗ್ರಹಿಸಿದ್ದೆ ಅಪ್ಪ, ನೀ ನಮಗೆ ಅಪ್ಪ ನಿನ್ನ ಹೊಸ ಬಲದಿಂದ ನಮ್ಮನ್ನು ತುಂಬಿಸಿದ್ದೆ ಅಂತ ಹೇಳಿ ಕರ್ತನೆ
ನಾವು ನಿನ್ನ ಕಡೆಗೆ ನೋಡಿ ಕರ್ತನೆ ಸ್ವಾಮಿ ಅಪ್ಪ ಈ ಓಟದಲ್ಲಿ ನಾವು ಕರ್ತನೆ ಸ್ವಾಮಿ ಓಡುವಂತೆ ನಿನ್ನ ಕೃಪೆ ತೋರಪ್ಪ, ಸಹಾಯ ಮಾಡು ಕರ್ತನೆ ಸ್ವಾಮಿ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ಕರ್ತನೆ ಅಪ್ಪ ನೀನು ಬಲಪಡಿಸು ಸ್ವಾಮಿ. ಅಪ್ಪ ನಿನ್ನ ಬಲದಿಂದ ತುಂಬಿಸು ಸ್ವಾಮಿ. ಅಪ್ಪ ನಿನ್ನ ಅಪ್ಪ ಹೊಸ ಬಲದಿಂದ ತುಂಬಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ಯಾವ ಯಾವ ಮಕ್ಕಳು ಯಾವ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ ಕರ್ತನೆ, ಆದರೆ ನೀನು ಎಲ್ಲರ ಸಂಗಡ ಕರ್ತನೆ, ನೀನು ಏಕಾಏಕಿಯಾಗಿ ಮಾತನಾಡುವಂತ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅವರವರ ಪರಿಸ್ಥಿತಿಗಳ ತಕ್ಕ ಹಾಗೆ ನೀನು ಮಾತನಾಡಿದ್ದಿ, ಆ ಮಕ್ಕಳನ್ನು ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಈಗ ಕರ್ತನೆ ಹಿಂದಿರುಗಿ ನಾವು ಹೋಗುವಾಗ ಕರ್ತನೆ ಸ್ವಾಮಿ ಅಪ್ಪ ಹೌದು ಕರ್ತನೆ, ನಾವು ಸೋತು ಹೋಗಿದವರ ತರ ನಾವು ಹೋಗದಂತೆ ಕರ್ತನೆ ಸ್ವಾಮಿ ಹೊಸ ಬಲದಿಂದ ನಮ್ಮನ್ನು ತುಂಬಿಸಿದ್ದಿ ಅಂತ ಹೇಳಿ ನಾವು ನಂಬುತ್ತಾ ಕರ್ತನೆ ಸ್ವಾಮಿ. ನಾವು ಈ ಸ್ಥಳವನ್ನು ಬಿಟ್ಟು ಹೋಗುವಾಗ ಕರ್ತನೆ ಯಾರೇ ಯಾವುದೇ ವಿರುದ್ಧವಾಗಿ ನಮಗೆ ಹೌದು ಕರ್ತನೆ ಮಾತನಾಡಿದ್ರು ಕೂಡ ಕರ್ತನೆ ಎಲ್ಲವುಗಳಿಗೆ ಕರ್ತನೆ ಸ್ವಾಮಿ ನೀನು ಮೂಲ ಕಾರಣ ಆಗಿದ್ದೀಯಪ್ಪ ಕರ್ತನೆ. ನೀನು ನಮಗೆ ಕರ್ತನೆ ವಿಶೇಷ ಸಹಾಯಕನಾಗಿದ್ದೆ ಅಂತ ಹೇಳಿ ನಂಬುತ್ತಾ ಕರ್ತನೆ ಸ್ವಾಮಿ ಎಲ್ಲವನ್ನು ಕರ್ತನೆ ನಿನ್ನ ಕರೆಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ ನಾವು ಏನೂ ಇಲ್ಲ ಕರ್ತನೆ, ಕೇವಲ ನೀನು ನಮಗೆ ಕರ್ತನೆ ಒಡೆಯನಾಗಿದ್ದೀಯಪ್ಪ, ನಮ್ಮ ಕುರುಬನಾಗಿದ್ದೀಯಪ್ಪ ಅಪ್ಪ, ನಮ್ಮ ಸಹಾಯಕನಾಗಿದ್ದೆ ಅಂತ ಹೇಳಿ ನಾವು ಮುಂದೆ ನಡೆದುಕೊಂಡು ಹೋಗುವಂತೆ ಸಹಾಯ ಮಾಡಿ ಕರ್ತನೆ. ಅಪ್ಪ ನೀನ್ ತಾನೇ ಕರ್ತನೆ ಮಹಿಮೆ ಒಂದು ಅಪ್ಪ ಎಲ್ಲವ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಬರಕೊಂಡಿದ್ದೇವೆ ಕರ್ತನೆ. ಇನ್ನೊಬ್ರು ಯಾರಾದ್ರೂ ಪ್ರಾರ್ಥನೆ ಮಾಡೋದು ಯಾರಾದ್ರೂ ಪ್ರೇರೇಪಿಸಲ್ಪಟ್ಟವರು ಇನ್ನೊಬ್ರು ಪ್ರಾರ್ಥಿಸ್ತಾರೆ. Yes, Lord.